ಹಾಯ್ ಹಲೋ ನಮಸ್ಕಾರ. ಸೊ ಈ ವಿಡಿಯೋ ಬಂದುಬಿಟ್ಟು ನಾನು ಡೈಲಿ ವ್ಲಾಗ್ ಡೈಲಿ ರುಟೀನ್ ಏನು ಮಾಡ್ತೇನೆ ಅಂತೇಳಿ ಮುಂಜಾನೆ ಎದ್ದಾದಮೇಲೆ ರಾತ್ರಿ ಆಗೋ ಮಟ್ಟ ಏನೇನು ಮಾಡ್ತೇನೆ ಅಂತೇಳಿ ಭಾಳ ಚಿಕ್ಕ ವೀಡಿಯೋ ಮಾಡೀನಿ. ಬಿಕಾಸ್ ಜಾಸ್ತಿ ದೊಡ್ಡ ವೀಡಿಯೋ ಬೇಡ ಅಂತೇಳಿ. ಬಿಕಾಸ್ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಬಂದಂದ್ರೆ ಫುಲ್ ಲಾಂಗ್ ವೀಡಿಯೋ ಮಾಡ್ತೀನಿ. ಸೊ ಎದ್ದ ತಕ್ಷಣ ನೀರು ಕುಡಿದ ಸ್ವಲ್ಪ ಗಿಡಕ್ಕೆ ನೀರು ಹಾಕಿ ನೆಕ್ಸ್ಟ್ ನನಗೆ ಎದ್ದಿದ್ದು ಜಲ್ದಿ ಏನಕ್ಕಂದ್ರೆ ಜಿಮ್ಗೆ ಹೋಗೋಕೆ. ಜಿಮ್ಗೆ ಹೋಗ್ಬೇಕಂತೇಳಿ ಹೋಗಿ ಬ್ರಷ್ ಮಾಡಿ ಸೀದಾ ರೆಡಿ ಆದೆ. ನಾನು ಪ್ರೀ ವರ್ಕೌಟ್ ತೊಗೊಂಡೆ, ಶೇಖರ್ ತೊಗೊಂಡು ಬ್ಯಾಗ್ ಪ್ಯಾಕ್ ಮಾಡಿ ನಾನು ಫೋನ್ ಮಾಡಿದ್ದೆ ಫ್ರೆಂಡ್ಗೆ ಆಲ್ರೆಡಿ ಬಂದೇನಂತ ಅಂದ ಅವ. ಇನ್ನೇನು ತೊಗೊಂಡು ಸೀದಾ ಡೋರ್ ಲಾಕ್ ಮಾಡಿಕೊಂಡೆ ಸೀದಾ ಹೊಂಟೆ. ಅವೇನೋ ನೋಡಿದ್ರೆ ಕೆಳಗೆ ಬಂದೇನಂತಂದ ನನ್ನ ಫ್ರೆಂಡ್. ಸೀದಾ ಬಂದು ನೋಡ್ತೀನಿ ಲಿಫ್ಟ್ ಗ್ರೌಂಡ್ ಫ್ಲೋರ್ಗೆ ಹೋಗಿ ನಿಂತಿದ್ದೆ. ಗ್ರೌಂಡ್ ಪ್ರೆಸ್ ಮಾಡಿ ಇನ್ನೇನು ವೀಡಿಯೋ ಪೌಸ್ ಮಾಡ್ಕೊಂಡು ಡೈರೆಕ್ಟ್ ಕೆಳಗೆ ಮಾಡೋಣ ಅಂತೇಳಿ ಬಂದಾದ್ಮೇಲೆ ನೋಡ್ತೀನಿ ಲೈಗರ್ ಇನ್ನೂ ಬರಾತಿದ್ದ. ಇವಾಗ ರಾತ್ರಿ ಎಲ್ಲ ಮೋಟಿವೇಶನ್, ಮುಂಜಾನೆ ಎದ್ದು ಫೋನ್ ಮಾಡೋಂಗಿಲ್ಲ, ನಾ ಮಾಡೋ ಮಟ್ಟ ಎದ್ದೇಳಂಗಿಲ್ಲ. ಅವನ ಜೋಡಿ ಸ್ವಲ್ಪ ಫನ್ ಮಾಡ್ಕೊಂಡು ಸೀದಾ ಜಿಮ್ಮಿಗೆ ಬಂದೆ. ಜಿಮ್ಮಿಗೆ ಬಂದು ತಮ್ಮ ಕೊಟ್ಟೆ. ಬಿಕಾಸ್ ತಮ್ಮ ಮ್ಯಾಂಡೇಟರಿ ಎಷ್ಟು ದಿನ ಬರತ್ತೇನೆ ನೋಡೋಕೆ. ಸ್ವಲ್ಪ ಹಂಗೆ ಜಿಮ್ ತೋರ್ಸೋಣ ಅಂತೇಳಿ ಲೈಟಾಗಿ ಜಿಮ್ ತೋರಿಸಿದೆ. ಬಿಕಾಸ್ ನಾನು ವೀಡಿಯೋ ಜಾಸ್ತಿ ದೊಡ್ಡ ಮಾಡೋದಿರಲಿಲ್ಲ. ಬಂದಾದಮೇಲೆ ಮತ್ತು ಪ್ರೀ ವರ್ಕೌಟ್ ಹಾಕೊಂಡೆ. ಬಿಕಾಸ್ ಪ್ರೀ ವರ್ಕೌಟ್ ಮ್ಯಾಂಡೇಟರಿ. ಬಿಕಾಸ್ ವೇಟ್ ಲಿಫ್ಟ್ ಮಾಡ್ಬೇಕಂತಂದ್ರೆ ಎನರ್ಜಿ ಬೇಕಾ. ಬಿಕಾಸ್ ನಾವಿಲ್ಲಿ ತಗೋ ಪ್ರೋಟೀನ್ ಕಂಟೆಂಟ್ ಅದರೊಳಗೆ ಅಷ್ಟು ಎನರ್ಜಿ ಇರೋಂಗಿಲ್ಲ. ಬಿಕಾಸ್ ಅಷ್ಟು ಟೈಮು ನಮ್ಗೆ ಇರೋಂಗಿಲ್ಲ ತಿನ್ನೋಷ್ಟು. ಸೊ ಅದಕ್ಕೆ ಪ್ರೀ ವರ್ಕೌಟ್ ಯೂಸ್ ಮಾಡ್ತೀನಿ ನಾನು. ಮಸಲ್ ಬೇಸ್ದೆ ಮಾಡ್ಕೊಂಡು ನಾನೇನು ವರ್ಕೌಟ್ಸ್ ಏನು ತೋರ್ಸಾಕೊಂತೇನಲ್ಲ, ಎಲ್ಲ ವರ್ಕೌಟ್ಸ್ ಲಾಸ್ಟ್ ಸೆಟ್ ಅಷ್ಟೇ ತೋರಿಸೇನೆ. ಬಿಕಾಸ್ ನಾನು ಫುಲ್ ವೀಡಿಯೋ ಮಾಡೋದಿರಲಿಲ್ಲ. ಸೊ ಅದಕ್ಕೆ ನಾನು ಎಲ್ಲ ವರ್ಕೌಟ್ದೊಳಗೆ ಒಂದೊಂದು ಲಾಸ್ಟ್ ವರ್ಕೌಟ್ ಮಾಡತ್ತೀನಿ. ಅದ್ರಾಗ ವೇಟ್ ಎಷ್ಟು ನಂದು ಕ್ಯಾಪಬಿಲಿಟಿ ಐತಿ ಅಷ್ಟು ವೇಟ್ ನಾನು ಲಿಫ್ಟ್ ಮಾಡ್ಕೊಂಡು ಹೋದೆ. ಲ್ಯಾಟ್ ಪುಲ್ ಡೌನ್ ಮಾಡೋಣ ಸುಸ್ತಾಗಿತ್ತು ಆಲ್ರೆಡಿ ನಂಗೆ. ಬಿಕಾಸ್ ಹೆವಿ ವೇಟ್ ಇತ್ತಂದ್ರೆ ಜಾಸ್ತಿ ರೆಪ್ಸ್ ಹೋಗಿಲ್ಲ. ಆದರೂ ಪುಷ್ ಮಾಡಿದೆ ಎಷ್ಟು ಆಕೈತೆ ಅಂತೇಳಿ. ಸೀದಾ ಅದು ಮುಗಿಸ್ಕೊಂಡೆ ನಂದು ಇನ್ನೊಂದು ಮೇನ್ ವರ್ಕೌಟಿಗೆ ಬಂದೆ. ಈ ವರ್ಕೌಟ್ ನೋಡೋಕೆ ಭಾಳ ವೇಟ್ ಕಡಿಮೆ ಅನಿಸ್ತೈತಿ. 120 kg ಐತೆ ಅಲ್ಲಿ ಏನು ಹಾಕೈತಂದ್ರೆ ಕಾಲು ನಡುಗ್ತಾವೆ ಎತ್ತಬೇಕಂದ್ರೆ ವೀಡಿಯೋ. ಬಟ್ ಓಡಿಯೋ ಮುಂದೆ ಮಾತ್ರ ಹೆವಿ ಮಜಾ ಬರ್ತೈತಿ. ಸೀದಾ 120 kg ಹಾಕಿದೆ. ಒಂದು ಡೆಡ್ ಲಿಫ್ಟ್ ಹೊಡೆದೆ. ಬ್ಯಾಕ್ ಬೆಲ್ಟ್ ಇಸ್ ಮ್ಯಾಂಡೇಟರಿ. ಬಿಕಾಸ್ ಒಂದು ಸರಿ ಇಂಜುರಿ ಆಗಿತ್ತು ನನಗೆ. ಅದಕ್ಕೆ ಹೆದರ್ಕೊಂಡು ಜಾಸ್ತಿ ವೇಟ್ ಹಾಕತ್ತಿದ್ದಿಲ್ಲ. ಇನ್ನೂ ಇತ್ತು ನನ್ನ ಕಡೆ ಮಾಡೋಷ್ಟು ಬಟ್ ಮಾಡಿಲ್ಲ. ಬಿಕಾಸ್ ಜಿಮ್ಗೆ ಹೋಗೋ ಮುಂದೆ ನಾನು ಜಾಸ್ತಿ ಜಿಮ್ ಒಳಗೆ ಇರೋಂಗಿಲ್ಲ. ಬಿಕಾಸ್ ನಂದು ಯಾವುದೇ ವರ್ಕೌಟ್ ಆಗಲಿ 5 ವರ್ಕೌಟ್ ಇಡ್ತೀನಿ. 2 ಬಾಡಿ ಪಾರ್ಟ್ಸ್ ನಾನು ವರ್ಕೌಟ್ ಮಾಡ್ತೀನಿ. 5 ವರ್ಕೌಟ್ಸ್ ಎಲ್ಲ 3 ಸೆಟ್ ಮಾಡ್ತೀನಿ. ಇದ್ರಾಗೂ ನಾನು ಎಷ್ಟು ವೇಟ್ ಹಾಕೈತಿ ಎಷ್ಟು ಲಾಸ್ಟ್ ವೇಟ್ ಹಾಕಿದೆ. ಸೊ ನೆಕ್ಸ್ಟ್ ವೀಡಿಯೋದಾಗ ಇನ್ನೂ ವೇಟ್ ಇಂಕ್ರೀಸ್ ಆಕೈತಿ ಎಲ್ಲ ಮಾಡ್ತೀನಿ ದೊಡ್ಡ ವೀಡಿಯೋದಾಗ. ಇದು ಡಂಬಲ್ ರೋ ಮಾಡೋ ಮುಂದೆ ನಾನು ಇಲ್ಲಾಂದ್ರೆ ಒಂದು 4-5 ಶಾರ್ಟ್ಸ್ ತೊಗೊಂಡೆ. ಬಿಕಾಸ್ ವೀಡಿಯೋ ಕರೆಕ್ಟಾಗಿ ಬರತ್ತಿದ್ದಿಲ್ಲ. ಇದೊಂದು 35 kg ವೇಟ್ ಎತ್ತಿದೆ. ಎದ್ದವ ಆ್ಯಕ್ಚುಲಿ ನಾನು ಬೈಸಿಪ್ಸಾಗ ವರ್ಕೌಟ್ ಜಾಸ್ತಿ ತೋರಿಸಿಲ್ಲ. ಬಿಕಾಸ್ ನಂಗೆ ಟೈಮ್ ಇರಲಿಲ್ಲ ಅಷ್ಟು ಮಾಡೋಷ್ಟು ವೀಡಿಯೋ. ಬಿಕಾಸ್ ನಂಗೆ ಎನರ್ಜಿ ಎಲ್ಲ ಸರಿ ಮತ್ತು ವರ್ಕೌಟ್ ಮಾಡೋದು ಕುಂದ್ರೋದಾಗತ್ತಿತ್ತೆ. ಅದ್ರ ಸಂಬಂಧ ಸೀದಾ ವರ್ಕೌಟ್ದಾಗ ಲಾಸ್ಟ್ ವರ್ಕೌಟ್ ಇತ್ತು ಮಾಡಿದ್ದೆ. ಬೈಸಿಪ್ಸೆಲ್ಲ ಮಾಡ್ಕೊಂಡ್ಬಿಟ್ಟೆ. ಆಲ್ರೆಡಿ ಸುಸ್ತಾಗಿತ್ತು ಮತ್ತು ಟೈಮ್ನೂ ಆಗಿತ್ತು ಆಫೀಸ್ಗೆ. ಸೊ ಮುಗಿಸ್ಕೊಂಡು ಮತ್ತೆ ಯಾಕಂದ್ರೆ ನಂದು 2 ವರ್ಕೌಟ್ ಇರ್ತಾವೆ. ಮನುಷ್ಯಕ್ಕೆ ಫುಲ್ ಎನರ್ಜಿ ಬೇಕಂತಂದ್ರೆ ನಿಂಗೆ ಸುಸ್ತಂದ್ರೆ ಅಲ್ಲಿ ಹೆವಿ ಸುಸ್ತಾಕೈತಿ. ಸೀದಾ ಮನೆಗೆ ಬಂದವ, ಮನೆಗಲ್ಲ PGಗೆ ಬಂದಾದಮೇಲೆ ಸೀದಾ ತತ್ತಿ ತೊಗೊಂಡೆ. ತತ್ತಿ ಮುಗಿದೋಗಿದ್ದು ಬರೀ 5 ನಾ ಯೂಶ್ವಲಿ 7 ತತ್ತಿ ತಿಂತೀನಿ. 5 ತತ್ತಿ ತೊಗೊಂಡು ನೋಡ್ಬೋದು. ನನಗೆ ಆಲ್ರೆಡಿ ಫುಲ್ ಸುಸ್ತಾಗಿತ್ತು, ಸ್ವೆಟ್ ಆಗಿತ್ತು ಮಖ ಎಲ್ಲಂದ್ರೆ ನಾನು ಬಿಕಾಸ್ ಈ ವಿಡಿಯೋ ಒಳಗೆ ಒಂದೊಂದು ತೋರಿಸೇನಿ ವೀಡಿಯೋ ವರ್ಕೌಟ್. ಬಟ್ ನಾನು ಜಾಸ್ತಿ ವರ್ಕೌಟ್ಸ್ ಮಾಡೀನಿ. ಸೀದಾ ತೊಗೊಂಡೋಗಿ ಸಾಲ್ಟ್ ಹಾಕಿದೆ. ಸಾಲ್ಟ್ ಹಾಕ್ದವ ಗರಮ್ ಮಾಡಬೇಕಿತ್ತು. ನಮ್ಗೆ ಸೆಲ್ಫ್ ಕುಕ್ಕಿಂಗ್ ಅಂತೇಳಿ ಸಪ್ರೇಟ್ ಇರ್ತೈತಿ. ಸೊ ಅಲ್ಲಿ ಇಟ್ಟೆ ಮ್ಯಾಗ ಹೋಗಿ ಜಳಕ ಬಂದು ತೆಗಿಯೋಣ ಅಂತೇಳಿ ಇಟ್ಟೆ. ಇಲ್ಲಿ ಬಂದು ಚಾಲೂ ಮಾಡ್ತೀನಿ, ಗ್ಯಾಸೇ ಚಾಲೂ ಹೋಗತ್ತಿದ್ದಿಲ್ಲ. ಆಮೇಲೆ ಮತ್ತೆ ವೀಡಿಯೋ ಪಾಸ್ ಮಾಡಿ ಬಿಕಾಸ್ ಒಂದು ವೀಡಿಯೋ ಕೈಯಾಗ ವೀಡಿಯೋ ಒಂದು ಇದ್ರಾಗ ಮಾಡೋದಿತ್ತು. ಮತ್ತು ಗ್ಯಾಸ್ದಾಗ ಇಟ್ಟ ಮಿರರ್ದಾಗ ಬಂದ್ಮ್ಯಾಗ ಕಾಮನ್ ಥಿಂಗ್ ಹುಡುಗರು ಮಾಡೋದು ಸ್ವಲ್ಪ ಬಾಡಿ ಚಲೋ ಕಾಣ್ತಂದ್ರೆ ಪೋಸಿಂಗ್ ಮಾಡೋದು. ನಂದು ಈಗ ಮಾಡತ್ತೀನಿ. ಸೊ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ತೈತಿ. ಪೋಸಿಂಗ್ ಕೊಟ್ಟಾನ ಸೀದಾ ರೂಮಿಗೆ ಬಂದೆ. ರೂಮಿಗೆ ಬಂದು ಪ್ರೋಟೀನ್ ಮ್ಯಾಂಡೇಟರಿ. ಪ್ರೋಟೀನ್ ಹಾಕೊಂಬಂದು ಕೈ ನಡಕತ್ತಿತ್ತು. ಬಿಕಾಸ್ ನಾನು ಹೆವಿ ಲಿಫ್ಟ್ ಮಾಡಿದ್ದೆ. ಇನ್ನೇನು ಪ್ರೋಟೀನ್ ಕೊಡ್ದಾವ ಸೀದಾ ಗಿಳಕ ಮಾಡ್ಕೊಂಡು ಸೀದಾ ರೆಡಿಯಾಗಿ ಬಂದವ ಮಿರರ್ ಕಡೆ ಒಂದು ಲುಕ್ ನೋಡ್ಕೊಂಡೆ. ಚಲೋ ಕಾಣತ್ತಿದ್ದೆ. ಬಿಕಾಸ್ ನಾನು ಇವತ್ತು ಫಾರ್ಮಲ್ಸ್ ಹಾಕಿಲ್ಲ. ಬಿಕಾಸ್ ಸಾಟರ್ಡೇ ಇತ್ತು. ಹಂಗೆ ನಾನು ರಾಣಿಗೆ ಹುಡ್ಕಾಡ್ಕೊಂಬಂದೆ. ರಾಣಿ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ. ರಾಣಿ ಅಂತಂದ್ರೆ ನನ್ನ ಗಾಡಿ. ಸೊ ನಾನು ಗಾಡಿ ಕಡೆ ಬಂದವನ ಸೀದಾ ಆಫೀಸ್ ಬಂದೆ. ಇದೆ ನಮ್ಮ ಆಫೀಸ್ ಒಂದು ವೀಡಿಯೋ ಮಾಡೋಣ ಅಂತೇಳಿ ಆಫೀಸ್ದಾಗ ಸೀದಾ ಬಂದೆ. ಆಲ್ರೆಡಿ ಬಂದಿದ್ರು ಸ್ವಲ್ಪ ಜನ. ನನ್ನ 12 o'clock ಶಿಫ್ಟ್ ಇತ್ತು. ಇದು ಆ್ಯಕ್ಚುಲಿ ನಾನು ಕೂಡೋ ಪ್ಲೇಸ್. ಇಲ್ಲಿಂದ ವ್ಯೂ ಹಿಂಗೆ ಇರ್ತೈತಿ. ಬಟ್ ವ್ಯೂ ಇದ್ರೆ ಕೆಲಸ ಮಾಡೋಕೆ ಎಲ್ಲಿ ಟ್ರಿಪ್ಗೆ ಹೋದ್ರೂ ನಮ್ಗೆ ಒಂದು ಒಳ್ಳೆ ವ್ಯೂ ಬೇಕಂತಾರೆ. ಸೊ ಹಂಗೆ ನಾನು ಕೆಲಸ ಮಾಡೋ ಮುಂದೆ ಒಳ್ಳೆ ವ್ಯೂ ಇರೋ ಜಾಗನ ನೋಡಿದ್ದೀನಿ. 12 ಆಗಿತ್ತು. ಕಾಫಿ ಕುಡಿಯೋಕೆ ಬಂದೆ. ಕಾಫಿ ಕುಡಿಯೋ ಮುಂದೆ ಇಲ್ಲಿ ನನ್ನ ಫ್ರೆಂಡ್ಸ್ ವಿಧಿ ಮತ್ತು ತನ್ನು ಬಿಸ್ಕಿಟ್ ತಿನ್ನೋದಿದ್ದಾರೆ. ಕರೆದ್ರೆ ತಿನ್ನಂತೇಳಿ ಕರೆದಾಗ ಮತ್ತು ನಾ ಇಲ್ಲಂದ್ರೆ ಮತ್ತು ನನ್ನ ಮನಸ್ಸಿಗೆ ಬೇಜಾರಾಕೈತೆ. ಸೊ ತಿನ್ನೋದು ಮ್ಯಾಂಡೇಟರಿ. ಸೊ ಒಂದು ಬಿಸ್ಕಿಟ್ ತೊಗೊಂಡೆ. ಎಲ್ಲರೂ ಹಾಟ್ ಮಾಡಿದ್ರೆ ಸೈಲೆಂಟಾಗಿ ನಮ್ಗೆ ಎದಕ್ಕಂತೇಳಿ ಸೀದಾ ಕಾಫಿ ಕುಡಿಯೋಕೆ ಬಂದೆ. ಬಿಕಾಸ್ ಕಾಫಿ ಮ್ಯಾಂಡೇಟರಿ. ಸೊ ಕಾಫಿ ಕುಡ್ದೋ. ನಾನು ಬಾಜು ನಿಂತವ್ರ ಬಗ್ಗೆ ಹೇಳ್ತೀನಿ. ಸೊ ಈಸ್ ನಾಟ್ ಲೈಕ್ ಮ್ಯಾನೇಜರ್ ಅಷ್ಟಲ್ಲ. ಬಿಕಾಸ್ ಐ ಹ್ಯಾವ್ ಲರ್ನ್ ಮೆನಿ ಥಿಂಗ್ಸ್. ಸೊ ಎಲ್ಲ ಕಾರ್ಪೊರೇಟ್ ಒಳಗೆ ಒಬ್ರು ಸಿಗ್ತಾರೆ ನಿಮ್ಗೆ ಹಿಂಗಿರೋರು. ಈಸ್ ಅ ಬೆಸ್ಟ್ ಪರ್ಸನ್ ಐ ಎವರ್ ಮೆಟ್. ಒಬ್ರು ಇಲ್ಲ ಅವನೊಬ್ಬರು ಲೀವ್ದಾಗಿದ್ದರೆ ಅವ್ರ ಜೊತೆನೇ ಜಾಸ್ತಿ ಇರೋದು ನಾನು. ಆಮೇಲೆ ಸೀದಾ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಬಂದೆ. ಊಟ ಮಾಡೋ ಮುಂದೆ ಊಟ ಮಾಡೋಂಗಿಲ್ಲ. ಊಟ ಮಾಡೋದ್ರಾಗಿಲ್ಲ ಒಂದು ಏನಂತಂದ್ರೆ ಎಲ್ಲನೂ
ಏನೋ ನಮ್ದೇನೇನು ಪ್ರಾಬ್ಲಮ್ಸ್ ಇರ್ತಾವೆ ಅದು ಮಾತಾಡ್ಕೊಂಡು ನಕ್ಕೊಂಡು ಇಲ್ಲೊಂದೇ ಕಾರ್ಪೊರೇಟ್ದಾಗ ಚಲೋ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಊಟದಾಗ. ಯಾಕಂದ್ರೆ 1 hour ನಾವು ಊಟದಾಗ ಇರ್ತೀವಿ, ಅಂದರೆ ನಾಟ್ 1 hour, ಹಾಫ್ ಆನ್ ಅವರ್ ಮಟ್ಟ ಊಟ ಮಾಡ್ಕೊಂಡಿರ್ತೀವಿ. ಸೀದಾ ಅದಾದಮೇಲೆ ವಾಕ್ ಮ್ಯಾಂಡೇಟರಿ, ಬಿಕಾಸ್ ತಿಂದು ಸ್ವಲ್ಪ ಅರಗಬೇಕು. ಯಾಕಂದ್ರೆ ನಾವು ಕೆಲಸ ಮಾಡಬೇಕು, ಜಾಸ್ತಿ ಹೊತ್ತು ಕುಂದ್ರಾಕಾಗಂಗಿಲ್ಲ. ಬಿಕಾಸ್ ನಮ್ಗೆ ಮತ್ತು 108 ಕೆಲಸ ಇದ್ದು ಆಫೀಸ್ದಾಗ ಮಾಡೋದು. ಸೊ ಅದ್ರ ಸಂಬಂಧ ಜಾಸ್ತಿ ವಾಕ್ ಮಾಡಿ ಅಂತೇಳಿ ಸೀದಾ ಬಂದಾದಮೇಲೆ ಕೆಲಸ ಮಾಡ್ಕೊಂಡು ಕುಂತೆ. ಇಲ್ಲಿ ಮಾಡೋ ಮುಂದೊಂದು ಕವನ ನೆನಪಾತ, ಲೈಫ್ isn't it easy, but moving forward without stopping is a path to success. Every day that you smile and handle responsibility is victory. ಸೊ ಹಂಗೆ ಅಂದ್ಕೊಂಡೆ. ಕೆಲಸ ಭಾಳ ಇತ್ತು, ಅವೆಲ್ಲ ಕೆಲಸ ಮಾಡ್ಕೊಂಡು ಕುಂತೆ. ಆಮೇಲೆ ಸ್ವಲ್ಪ ಓದಿದೆ. ಆಮೇಲೆ ನಮ್ಮ ಬಾಸ್ ಏನೋ ಕಾಮಿಡಿ ಮಾಡೋದಿದ್ರೆ ನಕ್ಕೊಂಡು ಕೂತಿದ್ವಿ. ನಕ್ಕೊಂಡು ಕೂತ್ಕೊಂಡು ಆಮೇಲೆ ಇಲ್ಲೊಂದು ಹುಡುಗಿ ಅದಾಳಪ್ಪ, ಯಾರು ರೇಂಜಿಗೆ ಮಾತಾಡ್ತಾಳಂದ್ರೆ ಆಕೆ ಬೆಳಗೋದಕ್ಕೆ ಮಾತಾಡೋಕೆ ಶುರು ಹಚ್ಕೊಂಡ್ರೆ ಒಟ್ಟು ನಿಲ್ಸಂಗಿಲ್ಲ, ಸ್ಫೂರ್ತಿ ಅಂತೇಳಿ. ಆಮೇಲೆ ಅಕ್ಕಿನ ಜೋಡಿ ಸ್ವಲ್ಪ ತನ ಮಾತಾಡ್ಕೊಂಡು ಫನ್ ಮಾಡ್ಕೊಂಡು, ಬಿಕಾಸ್ ಫನ್ ಇಸ್ ಮ್ಯಾಂಡೇಟರಿ ಎಲ್ಲ ಕಡೆ. ಬಾಸ್ಗೊಂದು ಮಾತು ಕೇಳಿದೆ, ಲೈಫ್ ಒಳಗೆ ಏನು ಬೇಕು ಬದುಕಂತೇಳಿ. ಬಾಸ್ ಹೇಳಿದ್ರೆ ದುಡ್ಡು ಮತ್ತು ಪ್ರೀತಿ ಇದ್ರೆ ಸಾಕು, ಜೀವನ ಆರಾಮಾಗಿರ್ತೈತೆ ಅಂತೇಳಿ. ದಟ್ ಈಸ್ ಆ್ಯಕ್ಚುಲಿ ಟ್ರೂ. ಆಮೇಲೆ ಇನ್ನೇನು ನನ್ನ ಫ್ರೆಂಡ್ಸ್ ಎಲ್ಲ ಬಾಯ್ ಹೇಳತ್ತಿದ್ರು 8 o'clock, ಅವ್ರಿಗೆಲ್ಲ ಬಾಯ್ ಹೇಳತ್ತಿದ್ದೆ ನಾನು. ಬಿಕಾಸ್ ನಂಗೆ ಕೆಲಸ ಇತ್ತು, ಅದ್ರ ಸಂಬಂಧ ಕುಂತಿದ್ದೆ. ನಮ್ಮ ಫ್ರೆಂಡ್ಸ್ಗೆ ಬಾಯ್ ಹೇಳಿ ಅವ್ರು ಹೊಂಟಿದ್ರೆ. ಆಮೇಲೆ ಬಂದರೆಲ್ಲ ನನ್ನ ಫ್ರೆಂಡ್ಸೂ ಭಾಳ ಜನ ಇದ್ರೆ ತೋರ್ಸೋಕ್ಕಾಗಿಲ್ಲ ವೀಡಿಯೋದಾಗ. ಬಿಕಾಸ್ ಇವ್ರು ನೋಡ್ರಿ, ಹೀ ಈಸ್ ಅ ಬೆಸ್ಟ್ ಪರ್ಸನ್ ಐ ಎವರ್ ಮೆಟ್ ಇನ್ ಮೈ ಕಾರ್ಪೊರೇಟ್ ಲೈಫ್. ಐ ಹ್ಯಾವ್ ಲರ್ನ್ ಮೆನಿ ಥಿಂಗ್ಸ್ ಫ್ರಮ್ ದಿಸ್ ಗೈ. ಐ ರಿಯಲಿ ನಂಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಆ್ಯಕ್ಚುಲಿ. ಅದಾದಮೇಲೆ ಕ್ರಿಕೆಟಿಗೆ ಬಂದೆ. ಕ್ರಿಕೆಟ್ದಾಗ ವೀಡಿಯೋ ಮಾಡೋಕ್ಕಾಗಿಲ್ಲ, ಮ್ಯಾಚ್ ಎಲ್ಲ ಮುಗಿದ್ಮ್ಯಾಗ ಸ್ವಲ್ಪ ವೀಡಿಯೋ ಮಾಡೋಣ ಅಂತೇಳಿ ಒಂದು ವೀಡಿಯೋ ತೊಗೊಂಡೆ, ಶಾರ್ಟ್ ವೀಡಿಯೋ ತೊಗೊಂಡು ಅವನ ಸೀದಾ ಆಮೇಲೆ ಹುಡುಗರ ಜೋಡಿ ಕೂತ್ಕೊಂಡು ಟೈಮ್ ಆಲ್ರೆಡಿ ನಂಗೆ ಭಾಳ ಲೇಟ್ ಆಗಿತ್ತು ಮಾತಾಡ್ಕೊಂಡು ಕುಂತೆ. ಆಲ್ಮೋಸ್ಟ್ ಟೈಮ್ ಎಷ್ಟಾಗಿತ್ತು, 1:15 ಆಗಿತ್ತು. ಫೋನ್ ನೋಡಕ್ಕೆ ಹೋಗಿ ಫೋನ ಬೀಳಿಸ್ಬಿಟ್ಟೆ ನನ್ನ ದೋಸ್ತ, ಪಾಪ ಬೇಜಾರಾಗೋದವ. ಆಮೇಲೆ 1:15 ಆತ. ಆಮೇಲೆ ಬರ್ಗರ್ ತಿಂದ್ವಿ, ಬಿಕಾಸ್ ಫುಲ್ ಹಸುವಾಗಿತ್ತು ನಮ್ಗೆ ಮೂರು. ಇಲ್ಲಿ ಒಬ್ಬರು ಹುಬ್ಳಿದವ್ರು ಕೂತಾರ, ಇಲ್ಲಿ ಕಾರ್ತಿಕ್ ಅಂತೇಳಿ, ಈಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಸೀದಾ ಮನೆಗೆ ಬರೋ ಮಟ್ಟ 1:15 ಆತ. ಇನ್ನೇನು ಸೀದಾ ಮನೆಗೆ ಬಂದಾದ್ಮೇಲೆ ಸೀದಾ ಮಕ್ಕೊಂಡೆ. ಮತ್ತು ನೆಕ್ಸ್ಟ್